ಸುಮ್ಮನೆ ಇರಬೇಕು ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ಹಂಸೋಹಂ ಭಾವದ ಉಸಿರೊಡಿಯದಾಂಗೆ ಸುಮ್ಮನೆ ಇರಬೇಕು ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹೀಪತಿ ಗುರೋಃ ಕಲ್ಪಪಾದಪಸ್ಯ ನಿಷೇವಣಾತ್ ಸರ್ವಾನ್ ಕಾಮಾನವಾಪ್ನೋತಿ ಗುರುರಾಜಪ್ರಸಾದತಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಆಸ್ತಿಕ ವೀಕ್ಷಕ ಬಂಧುಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸಿ, ದಾಸ ಸಾಹಿತ್ಯದ ಅನೇಕ ಸಾಧಕರ ಪಂಕ್ತಿಯಲ್ಲಿ ಮೇಲ್ಭಾಗದಲ್ಲಿ ರಾರಾಜಿಸುವ ಶ್ರೀ ಮಹಿಪತಿದಾಸವರಿಯರ ಆರಾಧನೆ ನಿಮಿತ್ತ ಆ ಮಹಾನುಭಾವರ ಒಂದು ಕೃತಿಯ ಅನುಸಂಧಾನವನ್ನು ಯಥಾಯೋಗ್ಯವಾಗಿ ನಮ್ಮ ಬುದ್ಧಿಗನುಗುಣವಾಗಿ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದಾಸ ಸಾಹಿತ್ಯದಲ್ಲಿ ವಿಜಯದಾಸರ ನಂತರ ಒಂದು ವಿಶಿಷ್ಟವಾದ ಯುಗ ಪ್ರಾರಂಭ ಆದರೆ, ಪುರಂದರದಾಸರು ವಿಜಯರಾಯರ ಮಧ್ಯದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಮಹಿಪತಿದಾಸರು. ಮಹಿಪತಿದಾಸರು, ಪ್ರಸನ್ನ ವೆಂಕಟದಾಸರು, ಅದೇ ಪ್ರಸನ್ನ ವೆಂಕಟದಾಸರ ಸಮಕಾಲೀನರಾಗಿ ವಿಜಯದಾಸರು ಬರ್ತಾರೆ. ಈ ಮಹಿಪತಿದಾಸರ ಕೃತಿಗಳಂತೂ ನಿಜವಾಗಲೂ ಒಬ್ಬ ಸಾಧಕನಿಗೆ ಹೇಳಿ ಮಾಡಿಸಿದ ಸಾಧನೆಯ ಸೋಪಾನಗಳು ಅಂತಲೇ ನಾವು ಹೇಳಬಹುದು. ಯಾಕೆಂದರೆ ಬಹಳ ಆಳಕ್ಕಿಳಿದು ಮಾತಾಡ್ತಾರೆ. ದಾಸರು ಮಾತಾಡೋ ಕಾಲಕ್ಕೆ ಅವರು ಹೇಗೆ ತಮ್ಮ ಅನುಭವವನ್ನು ಹೇಳ್ಕೊಳ್ತಾರೆ ಅಂದರೆ, ಅವ್ರನ್ನ ಅನುಭಾವಿ ಪಂಥದ ಸಾಧಕರು ಅಂತಲೇ ಕರೀತಾರೆ. ಸಾಹಿತ್ಯ ವಿಭಾಗದಲ್ಲಿ ಅವರ ಕೃತಿಗಳ ಬಗ್ಗೆ ಮಾತಾಡ್ತಾ ಹಿರಿಯ ಜ್ಞಾನಿಗಳೆಲ್ಲ ಮಹಾ ಅನುಭಾವಿಯಾದವರು, ಯೋಗ ಮಾರ್ಗದ ರಹಸ್ಯಗಳನ್ನೆಲ್ಲ ತಮ್ಮ ಕೃತಿಗಳಲ್ಲಿ ಬಿಚ್ಚಿಟ್ಟಿರ್ತಕ್ಕಂಥವ್ರು ಇವರು ಅಂತ. ಮಹಿಪತಿದಾಸರ ಕೃತಿಗಳನ್ನು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿ ಅರ್ಥ ಮಾಡ್ತೀವಿ ಅಂತಂದರೆ ನಿಜವಾಗಲೂ ಬಹಳ ಕಷ್ಟದ ಕೆಲಸ ಅದು. ಅದಕ್ಕೆ ಅರ್ಥ ಮಾಡಬೇಕು ಅಂದರೆ ಮುಖ್ಯವಾಗಿ ಅವರ ಅನುಗ್ರಹ ಬೇಕು. ಅವರ ಅನುಗ್ರಹ ಅನ್ನುವ ಆ ಭರವಸೆಯನ್ನು ಇಟ್ಕೊಂಡು ನಾವು ಪ್ರಯತ್ನ ಮಾಡಿದ್ವಿ ಅಂದರೆ ನಮ್ಮ ಬುದ್ಧಿಯಲ್ಲಿ ಒಂದಿಷ್ಟಾದರೂ ಹೊಳೆದು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ಇದು ನಿಜವಾದ ದಾಸರಿಗೆ ಶರಣಾಗಿ ಅವರ ಅನುಗ್ರಹವನ್ನು ಪಡೆಯೋದು ಅಂತ ಅರ್ಥ. ಹಾಗಾಗಿ ಮಹಿಪತಿದಾಸರ ಕೃತಿಗಳು ಅಂತಂದರೆ ಒಂಥರ ಗಟ್ಟಿಯಾದ ಈ ತೆಂಗಿನ ರಸ ನಾವು ಕುಡಿಬೇಕು, ಎಳನೀರು ಕುಡಿಬೇಕು ಅಂತಂದರೆ ಮೊದಲು ಗಟ್ಟಿಯಾದ ಭಾಗವನ್ನು ಸರಿಯಾಗಿ ಅದನ್ನು ಸೀಳಿ ಅದರೊಳಗಿರತಕ್ಕಂತಹ ಮಧುರವಾದ ರಸವನ್ನು ಹೇಗೆ ನಾವು ಪಾನ ಮಾಡ್ತೀವೋ, ಮಹಿಪತಿದಾಸರ ಕೃತಿಗಳು ಕೂಡ ಮೇಲ್ನೋಟಕ್ಕೆ ಬಹಳ ಗಟ್ಟಿ ಕಬ್ಬಿಣದ ಕಡಲೆ ಅಂತ ಅನಿಸುತ್ತೆ. ಆದರೆ ಸಾಧಕನಾದ ವ್ಯಕ್ತಿ ನಿಧಾನಕ್ಕೆ ತಾನು ಓದಿದ ವಿಷಯಗಳು, ತಾನು ಹಿರಿಯರಿಂದ ಕೇಳಿದ ವಿಷಯಗಳನ್ನೆಲ್ಲ ಮನನ ಮಾಡಿಕೊಂಡು ಅವರ ಕೃತಿಗಳನ್ನು ಓದಿದ ಅಂತಂದರೆ ನಿಶ್ಚಯವಾಗಿ ಅವನ ಯೋಗ್ಯತೆಗನುಗುಣವಾಗಿ ದಾಸರ ಮಾತು ಅರ್ಥ ಆಗುತ್ತೆ ಅಂತ ನಮ್ಮ ಅನುಭವದಿಂದ ನಾವು ಹೇಳಬಹುದು. ಅವರು ಮೂಲತಃ ಐಗಳಿ ಅಂಥೇಳಿ ಅಲ್ಲಿಂದ ಬಂದವರು ವಿಜಾಪುರಕ್ಕೆ. ಅವರ ಕಾಲದಲ್ಲಿ ಅವರ ತಂದೆಗಳ ಕಾಲದಲ್ಲಿ ವಲಸೆ ಅಂತ ಬಂದಾಗ ಕುಲಕರ್ಣಿಕೆ ಕಾರ್ಯವನ್ನು ಮಾಡಿ ಆಮೇಲೆ ಹಂತ ಹಂತವಾಗಿ ಪ್ರಧಾನವಾದ ಹುದ್ದೆಗೆ ಬಂದು ರಾಜನಿಗೆ ಬೇಕಾಗಿರತಕ್ಕಂತಹ ಪ್ರಧಾನಿಗಳಿಗೆ ಬಹಳ ಆಪ್ತರಾಗಿದ್ದವರು. ತಾವು ರಾಜನ ಆಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ದಾಸರು ಅಂತರಂಗದಲ್ಲಿ ಏನೋ ಒಂದು ತುಡಿತ, ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ದೇವ್ರ ಬಗ್ಗೆ ಮಾತಾಡಬೇಕು, ಸಾಧನೆ ಮಾಡಿಕೊಳ್ಬೇಕು ಅನ್ನೋ ತುಡಿತ ಇದ್ದವರು ಮಹಿಪತಿದಾಸರು. ಮಹಿಪತಿ ರಾಯರು ಅಂತಲೇ ಹೇಳ್ತಾರೆ. ಅವ್ರ ಬಗ್ಗೆ ಪರಾಕೆಲ್ಲ ಹೇಳ್ತಾರೆ. ಮಹಿಪತಿದಾಸರ ಆರಾಧನೆಯ ಕಾಲದಲ್ಲಿ ಅವರ ಪಾದುಕೆಗಳು, ಅವರ ಮುಖದ ಕವಚ, ದಂಡ ಇದೆಲ್ಲ ಇದ್ದಾವೆ. ಮೂಲಕ್ಷೇತ್ರದಲ್ಲಿ ಕಾಖಂಡಿಕೆಯಲ್ಲಿ ಹೋದರೆ ದಾಸರ ವೃಂದಾವನದ ಕಟ್ಟೆ, ಅಲ್ಲಿ ಇದೆಲ್ಲ ನಾವು ದರ್ಶನ ಮಾಡಬಹುದು. ಅವರ ಕಾಲದಲ್ಲಿ ಅವರಿಗೆ ಎಂಥ ಪರಾಕಗಳು, ಬಿರುದುಗಳಿತ್ತು ಅಂತ ಇವತ್ತಿಗೂ ಕೂಡ ಉದ್ಘೋಷಣೆಯನ್ನು ಮಾಡಿ ದಾಸರ ಆರಾಧನೆ ಮಾಡ್ತಾರೆ. ಅಷ್ಟೆಲ್ಲ ಲೌಕಿಕದಲ್ಲಿದ್ದರೂ ಕೂಡ ಅವರ ಅಂತರಂಗದಲ್ಲಿ ಯಾವಾಗಲೂ ಭಗವಂತನ ಬಗ್ಗೆ ಅವರ ಚಿಂತನೆ ಇರ್ತಾಯಿತ್ತು. ಉಪನಿಷತ್ತಿನ ಆಳವಾದ ರಹಸ್ಯ ಅವರ ಕೃತಿಗಳಲ್ಲಿ ನಮಗೆ ಇದನ್ನು ನೋಡಿದ್ರೆ ಕಂಡು ಬರುತ್ತೆ. ಅವರು ಹೇಳ್ತಾರೆ, ತಾವು ಧ್ಯಾನಕ್ಕೆ ಕೂತರು ಅಂತಂದರೆ ಅವ್ರು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸೂರ್ಯನಿಲ್ಲದ ಸುಪ್ರಕಾಶ ತುಂಬೇದ ಹೇಳಲೇನ ತುರ್ಯಾವಸ್ಥೆಯೊಳು ಬೆರೆದು ಕೂಡಿದ ಜ್ಞಾನಿ ಬಲ್ಲ ಖೂನ ಬರಿಯ ಮಾತನಾಡಿ ಹೊರಿಯ ಹೇಳುವುದಲ್ಲ ಅರವು ಸ್ಥಾನ
ಪರ್ಯಾಯದಿಂದ ಪರಿಣಮಿಸಿ ನೋಡಿ ಪರಮಪ್ರಾಣ. ಚಂದ್ರನಿಲ್ಲದ ಬೆಳದಿಂಗಳು ಬಿದ್ದದ ಬಲು ಬಹಳ, ಇಂದ್ರಾದಿಕರೆಲ್ಲ ಹರ್ಷವಾಗುವುದು ನೋಡಿ ಸರ್ವಕಾಲ. ಸುಂದರವಾದ ಸುವಸ್ತುವೊಂದದೇ ಅಚಲ ಸಾಂದ್ರವಾದ ಸುಖ ತುಂಬಿ ತುಳುಕುತ್ತಿದೆ ಥಳಥಳ ಅಂತ. ನನ್ನ ಅಂತರಂಗದೊಳಗೆ ಬಹಳ ಪ್ರಕಾಶ ಇದೆ, ಹಿತವಾದ ಬೆಳಕಿದೆ, ಕಿರಣಗಳಿದ್ದಾವೆ, ಆದರೆ ಅಲ್ಲಿ ಸೂರ್ಯ ಇಲ್ಲ ಅಂತ. ಸೂರ್ಯ ಇಲ್ಲ ಅಂತಂದರೆ ಸೂರ್ಯನ ಇಲ್ಲದೇ ಇರುವ ಸ್ಥಿತಿಯಲ್ಲೂ ಕೂಡ ಬೆಳಕು ಕಾಣ್ತಾ ಇದೆ ಅಂತಂದರೆ ಅದು ಭಗವಂತನ ದಯೆಯಿಂದ ಜ್ಞಾನದ ಪ್ರಕಾಶ ಹಿತವಾಗಿ ನನ್ನ ಅನುಭವಕ್ಕೆ ಬರ್ತಾ ಇದೆ. ಚಂದ್ರ ಇಲ್ಲದೆ ಹೋದರೂ ಕೂಡ ಇಂಥ ಜ್ಞಾನದ ಪ್ರಕಾಶದಿಂದ ಅದರ ತಂಪನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ. ತಂಪು ಅಂತಂದರೆ ನಿರ್ಭಯತೆ ಅಂತ ಅರ್ಥ. ತಂಪು ಅಂದರೆ ದೇಹದ ಶೀತ ಆಗುವಿಕೆ ಅಂತ ಅರ್ಥ ಅಲ್ಲ. ನಿರ್ಭಯತೆ, ಯಾವುದೇ ಭಯವನ್ನು ಕೂಡ ಹೊಂದೋದಿಲ್ಲ. ಸಾವಿನ ಭಯ ಇರ್ಬೋದು ಅಥವಾ ದೌರ್ಭಾಗ್ಯದ ಭಯ ಇರ್ಬೋದು. ನಿಜವಾದ ಸಾಧಕನಾದವನಿಗೆ ಇದು ಯಾವುದೂ ಲೇಪ ಆಗೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೂರ್ಯನ ಬೆಳಕಿನ ಸಂಪರ್ಕವನ್ನು ಪಡ್ಕೊಂಡೆ ಚಂದ್ರನ ಶೀತ ಕಿರಣಗಳ ಅನುಭವ ಕೂಡ ನನ್ನ ಅಂತರಂಗದೊಳಗಾಗತ್ತೆ ಅಂತ ಹೇಳ್ತಾರೆ ಅವರು. ಸಾಂದ್ರವಾದ ಸುಖ ತುಂಬಿ ತುಳುಕುತ್ತಿದೆ ಥಳಥಳ ಅಂತ. ಇಲ್ಲಿರುವ ಸುಖ ಅದು ಪರಿಪೂರ್ಣ ಸುಖ. ಯೋಗ್ಯತಾನುಗುಣವಾಗಿ ಒಬ್ಬ ಸಾಧಕನ ಯೋಗ್ಯತೆಗೆ ಎಷ್ಟು ಸುಖ ಇರುತ್ತೆ, ಅದು ಹೆಂಗೆ ಅಭಿವ್ಯಕ್ತಿ ಆಗುತ್ತೆ ಅಂತಂದರೆ, ಅದು ಅಭಿವ್ಯಕ್ತಿ ಆಯಿತು ಅಂದರೆ ಅವನ ಸುಖದ ಜೀವನದ ಸ್ವರೂಪದ ತನ್ನ ಸುಖ ಏನಿತ್ತು ಅದರ ತುದಿಯನ್ನು ಅವನು ಮುಟ್ಟಿದ ಅಂತರ್ಥ. ಅದನ್ನು ಹೇಳ್ತಾರೆ ಥಳಥಳ ತುಂಬಿ ತುಳುಕುತ್ತಿದೆ ಅಂತ. ಮನದ ಕೊನೆಯಲ್ಲಿದ್ದ ಘನ ಸುಖ ನೋಡಿರೋ ನೆನೆದು ಬ್ಯಾಗ, ಸ್ವ ಅನುಭವದಲ್ಲಿ ಅನುಭವಿಸುವರು ಬ್ರಹ್ಮಭೋಗ. ಬ್ರಹ್ಮಭೋಗ ಭಗವಂತನ ಅರ್ಥವರು ಸುಖ ಅನುಭವಿಸ್ತಾರಲ್ಲ, ಅದು ಸ್ವಾನುಭವದ ಭೋಗ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅರ್ಥಿಯಾಗಿದೆ ಬನ್ನಿ ಅರ್ತು ನೋಡುವ ಗುರುಮೂರ್ತಿಯಿಂದ, ನಿತ್ಯವಾಗಿ ಪೂರ್ಣ ಬೆರ್ತು ಕೂಡುವ ಬನ್ನಿ ಗುರುತದಿಂದ ಅಂತ. ಗುರುಗಳ ದಯೆಯಿಂದ ನಾವೆಲ್ಲರೂ ಕೂಡ ಅರಿತು ನೋಡುವ ಬನ್ನಿ. ಎಲ್ಲರೂ ಕೂಡ ಅರ್ಥಿಗಳು ಅಂದರೆ ದುಃಖದಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು. ದುಃಖ ಅಂತಂದರೆ ನಮಗೆ ಜ್ಞಾನ ಸಿಗಲಿಲ್ವಲ್ಲ ಅಂತ. ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿದ ಅಂತಂದರೆ ಜ್ಞಾನ ಪಡೀಲಿಕ್ಕೆ ಆದಷ್ಟು ಅವನು ಪ್ರಯತ್ನ ಮಾಡಬೇಕು. ಯಾವಾಗ ತಾನು ಬಯಸಿದ ಜ್ಞಾನ ಸಿಗೋದಿಲ್ಲ ಆವಾಗ ಅವನಿಗೆ ದುಃಖ ಅಂತ ಆಗ್ತದೆ. ಹಾಗಾಗಿ ಅಂಥ ಜ್ಞಾನದಿಂದ ಲಭ್ಯವಾಗಿರ್ತಕ್ಕಂಥ ಆನಂದ ಸಿಗುತ್ತೆ. ಎಲ್ಲರೂ ಕೂಡ ಬನ್ನಿ ಬೆರ್ತು ಕೂಡುವ, ಒಬ್ಬನೇ ಎಲ್ಲ ಸಾಧನೆಗೆ, ಎಲ್ಲರೂ ಕೂಡ ಒಟ್ಟಾಗಿ ಸಾಧನೆ ಮಾಡೋಣ ಬನ್ನಿ ಅಂತ ಕರೀತಾರೆ ದಾಸರು. ಎಂಥ ಅನುಭವದ ಮಾತು ನೋಡ್ರಿ. ಅಂತರಂಗದೊಳಗೆ ಹೀಗೆ ಕಂಡು ಸ್ವಾನುಭಾವವನ್ನು ದಾಖಲಿಸಿರ್ತಕ್ಕಂಥವ್ರು ಬಹಳ ವಿರಳ. ತಮ್ಮ ಅನುಭವವನ್ನೇ ಕೃತಿಯ ರೂಪಕ್ಕೆ ಇಳಿದು ಅಭಿವ್ಯಕ್ತಿ, ಈ ಥರದ ಯೋಗ ಮಾರ್ಗದ ಅನುಭವಗಳನ್ನು ಹೇಳಿದವರು ಬಹಳ ವಿರಳ. ಅಂತರಂಗದೊಳಗೆ ಭಗವಂತ ಹೆಂಗೆ ಹೊಳಿತಾನೆ, ಹೆಂಗೆ ತಾನು ಪ್ರತ್ಯಕ್ಷನಾಗಿ ಲೀಲೆಗಳನ್ನು ತೋರ್ತಾನೆ ಅನ್ನೋದನ್ನು ನಾವು ಬಹಳ ಜನ ದಾಸರಾಯರ ಕೃತಿಗಳಲ್ಲಿ ಕೇಳ್ತೀವಿ. ಆದರೆ ಇಂಥ ಗೀತೆಗೆ ಅನುಗುಣವಾಗಿರ್ತಕ್ಕಂಥ ಯೋಗ ಸಾಧನೆಯನ್ನು ಮಾಡಿಕೊಂಡು ಅಂಥ ಯೋಗ ಸಾಧನೆಯ ಅನುಭವಗಳನ್ನು ಕೃತಿಯಲ್ಲಿ ತೆಗೆದಿಡೋದು ಅಂತಂದರೆ ಅದು ಬಹಳ ಕಷ್ಟವಾದ ಕಾರ್ಯ. ಅಂಥದ್ದನ್ನು ಕೂಡ ಲೀಲಾಜಾಲವಾಗಿ ಮಾಡಿದರು ಮಹಿಪತಿರಾಯರು. ವಿಶೇಷ ಏನು ಅಂದರೆ ಬರೀ ಇವರಷ್ಟೇ ಅಲ್ಲ, ಇವರ ಮನೆತನನೂ ಕೂಡ ಹರಿದಾಸ ಮನೆತನ, ಕಾಖಂಡಿಕೆ ಅಂತೆಲ್ಲ ಇದ್ದಾರೆ ಅವರ ಮನೆತನದವರು. ಅವರ ಮಕ್ಕಳಿದ್ದರು ದೇವರಾಯರು, ಕೃಷ್ಣರಾಯರು ಅಂತ. ದೇವರಾಯರು ಅವರ ತಂದೆಗಳ ಆಜ್ಞೆಯನ್ನು ಪಡ್ಕೊಂಡು ಹೋಗಿ ಒಂದು ಕಡೆ ತಾವು ದೊಡ್ಡ ಸೇನಾನಿಗಳಾಗಿ ಸಿದ್ಧರಾದರು. ಅವರ ಎರಡನೇ ಮಗ ಕೃಷ್ಣರಾಯರು ಅಂತ. ಅವರು ಕೂಡ ತಂದೆಗಳ ಜಾಡಲ್ಲೇ ನಡೆದು ಗುರು ಮಹಿಪತಿ ಸುತ ಅಂಥೇಳಿ ಅವರ ಅಂಕಿತ, ಅನೇಕ ವಿಧವಾಗಿ ತಮ್ಮನ್ನು ಕರ್ಕೊಳ್ತಾರೆ. ಆದರೆ ತಮ್ಮ ತಂದೆಗಳು ಯಾವ ವಿಷಯವನ್ನಿಟ್ಟುಕೊಂಡು ಕೃತಿ ರಚನೆ ಮಾಡಿದ್ರಲ್ಲ ಅದೇ ಜಾಡಲ್ಲಿ ಇವರು ಮುಂದುವರಿತಾರೆ. ಇವರ ಕೃತಿಗಳು ಕೂಡ ತಂದೆ ಕೃತಿಗಳಷ್ಟು ಗಂಭೀರವಾಗಿಲ್ಲ. ಗಂಭೀರ ಅಂದರೆ ಕಠಿಣ ಅಂತ ಅರ್ಥ. ಅಷ್ಟು ಕಠಿಣ ಅಲ್ಲ. ನಾವು ಮಹಿಪತಿರಾಯರ ಮಕ್ಕಳ ಕೃತಿಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ವಿ ಅಂತಂದರೆ ಬಹಳ ತಿಳಿಯಾಗಿದೆ. ಅದೇ ಅವರ ತಂದೆಗಳ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ. ಎಲ್ಲ ಕಡೆ ನೋಡಬೇಕು, ಏನು ಓದಿದ್ದೀವಿ ಅಂತ ಒಮ್ಮೆ ನಾವು ಆಲೋಚನೆ ಮಾಡಿಕೊಂಡ್ರೆ ದೊಡ್ಡ ಮಹಿಪತಿರಾಯರ ಅನುಸಂಧಾನ ಹೇಗಿದೆ ಅಂತ. ಹಾಗಾಗಿ ಅವರ ಮಕ್ಕಳು, ಅವರ ತಂದೆ, ಇಡೀ ಕುಟುಂಬವೇ ಭಗವಂತನ ಸೇವೆಗೆ ಅಂತ ನಿಂತವರು. ಅಂಥ ದಾಸರು ಅನೇಕ ನೂರಾರು ಪದ್ಯಗಳನ್ನು ಮಾಡಿದ್ದಾರೆ ಮಹಿಪತಿರಾಯರು. ಅದರಲ್ಲಿ ಒಬ್ಬ ಸಾಧಕನಾದವನು ಹೇಗಿರಬೇಕು ಅಂತ ತೋರಿಸ್ಕೊಡ್ತಾರೆ. ನಿಜವಾದ ಸಾಧಕನಾದವನು ಹೇಗಿರಬೇಕು ಅಂತ ಅದನ್ನು ಹೇಳ್ತಾರೆ. ಬಹಳ ಸುಂದರವಾದ ಪದ್ಯ ಅದು. ಸುಮ್ಮನೆ ಇರಬೇಕು ಸುಜ್ಞಾನಿ ಜಗದೊಳು, ಸುಮ್ಮನೆ ಇರಬೇಕು ಹಂಸೋಹಂಭಾವದ ಉಸಿರೊಡಿಯದಾಂಗೆ, ಸುಮ್ಮನೆ ಇರಬೇಕು ಸುಜ್ಞಾನಿ ಜಗದೊಳು, ಸುಮ್ಮನೆ ಇರಬೇಕು. ಎಲ್ಲ ದೋರ್ವದು ಮರೆದು
ಎಲ್ಲರೊಳಗೆ ಹದರಿದು ಎಲ್ಲರೊಳಗೆಲ್ಲ ತಾನಾಗಬೇಕು. ಎಲ್ಲರೊಳು ತಾನಾಗಿ ಎಲ್ಲ ತನ್ನೊಳಗಾಗಿ ಎಲ್ಲರೊಳು ತಾನಾಗಿ ಎಲ್ಲ ತನ್ನೊಳಗಾಗಿ ಬೆಲ್ಲ ಸವಿದ ಮೂಕನಂತಾಗಬೇಕು. ಸುಮ್ಮನೆ ಇರಬೇಕು ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ನಿಜವಾದ ಜ್ಞಾನಿಯಾದವನು, ಜ್ಞಾನದ ಸೋಪಾನ ಹತ್ತಾ ಇರತಕ್ಕಂತಹ ಸಾಧಕನಾದವನು ಹೇಗಿರಬೇಕು ಅಂದರೆ ಮೊದಲು ಸುಮ್ಮನೆ ಇರಬೇಕಂತೆ, ಬಹಳ ವಾಚಾಳನಾಗಬಾರ್ದು. ಯಾರಾದರೂ ಒಂದು ಸಾಧನೆಯ ಹಾದಿಗೆ ಹತ್ತಿದ ಅಂತಂದರೆ ಒಂದಿಷ್ಟು ಅಪರೂಪದ ವಿಷಯಗಳು ಅವನಿಗೆ ಲಭ್ಯ ಆಗುತ್ತೆ. ಲಭ್ಯ ಆದಾಗ ನಾನು ಇಷ್ಟು ತಿಳ್ಕೊಂಡಿದ್ದೀನಿ ಅಂತ ಜನರ ಮುಂದೆ ಪ್ರದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ ದಾಸರು. ನಿಜವಾದ ಸಾಧಕನ ಲಕ್ಷಣ ಅಲ್ಲ ಅದು ಅಂತ. ಇನ್ನೂ ವಿಶೇಷ ಏನು ಅಂತಂದರೆ ಭಗವಂತನ ಅನುಗ್ರಹ ಆಗಬೇಕು ಅಂತ ಸಾಧನೆಗೆ ತೊಡಗುವ ಅಪರೋಕ್ಷ ಜ್ಞಾನಿಗಳಿಗೆ ಒಂದಿಷ್ಟು ಸಿದ್ಧಿಗಳು ಅಂತ ಆಗ್ತಾವೆ. ಸಿದ್ಧಿಗಳನ್ನು ಭಗವಂತ ಯಾಕೆ ಕೊಡ್ತಾನೆ ಅಂದರೆ ಪರೀಕ್ಷೆ ಮಾಡ್ತಾನಂತೆ ದೇವರು. ಇವನು ಸಿದ್ಧಿಗಳನ್ನು ಪಡ್ಕೊಂಡು ಅಲ್ಲೇ ಖುಷಿ ಪಡ್ಕೊಂಡು ಅದರಲ್ಲೇ ಇದೇ ನಂದು ಸಾಧನೆ ಅಂತ ಅಂದ್ಕೊಂಡು ಬೀಗ ಹಾಗೆ ಕೂತು ಬಿಡ್ತಾನೋ, ಇಷ್ಟೆಲ್ಲ ಸಿದ್ಧಿ ಇದ್ದರೂ ಕೂಡ ಈ ಸಿದ್ಧಿ ನಿನ್ನ ಅನುಗ್ರಹ ಮುಂದೆ ಇವುಗಳೇನು ದೊಡ್ಡದಲ್ಲ ಅಂತ ಅವುಗಳನ್ನು ಬದಿಗೊತ್ತಿ ನನ್ನ ಹತ್ರ ಬರ್ತಾನೋ ಇಲ್ಲೋ ಅಂತ ಭಗವಂತ ಸಿದ್ಧಿಗಳನ್ನು ಒಂದಿಷ್ಟು ಅನುಗ್ರಾಹಕ ಶಕ್ತಿಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನಂತೆ. ಇದು ನೋಡ್ರಿ, ಸಾಧಕನಾದವನಿಗೆ ಹೆಜ್ಜೆ ಹೆಜ್ಜೆಗೆ ಪರೀಕ್ಷೆ ಅಂದರೆ ಇದು. ಅದಕ್ಕೆ ದಾಸರು ಹೇಳ್ತಾರೆ, ಸುಮ್ಮನೆ ಇರಬೇಕು ಸುಜ್ಞಾನಿಯಾದವನು. ಸಾಧಕನಾದವನು ಜ್ಞಾನವನ್ನು ಪಡಿಬೇಕು ಅಂತ ಹಂಬಲ ಇರುವವನು, ಜ್ಞಾನವನ್ನು ಪಡೆದವನೇ ಆಗಲಿ ಅವನು ಸುಮ್ಮನೆ ಇರಬೇಕು. ಯಾವುದೇ ಲೋಕದ ಗೊಡವೆಗೆ ಹೋಗಬಾರದು. ಕಷ್ಟ ಅಂತ ಬಂದವರಿಗೆ ಕಷ್ಟ ಪರಿಹಾರ ಮಾಡಬೇಕು, ಆದರೆ ತಾನಾಗೇ ಹೋಗಿ ನನಗೆ ಇದು ಗೊತ್ತಿದೆ ಅದು ಗೊತ್ತಿದೆ ಹಾಗಾಗಿ ನೀವು ಬನ್ನಿರಿ ಅಂತ ಇಂಥ ಕಾರ್ಯವನ್ನು ಮಾಡಬಾರದು ಅಂತ ಹೇಳಿ ದಾಸರು ಹೇಳ್ತಾರೆ. ಸುಮ್ಮನೆ ಇರಬೇಕು. ಹಂಸೋಹಂಭಾವದ ಉಸಿರೊಡಿಯದಾಂಗೆ. ಹಂಸೋಹಂಭಾವ ಅಂತಂದರೆ ಅಂತರಂಗದೊಳಗೆ ಹಂಸಮಂತ್ರವದ ಜಪ ಮಾಡ್ತಾ ಇರ್ತಾರೆ ಮುಖ್ಯ ಪ್ರಾಣದೇವರು. ಹಂಸೋಹಂಭಾವ ಅಂತಂದರೆ ನಮ್ಮ ಅಂತರಂಗದ ಒಳಗೆ ನಮ್ಮ ವ್ಯಕ್ತಿತ್ವ ಎಂಥದ್ದಿದೆ ಅಂತ ನೋಡಬೇಕು. ಹಂಸ ಹೇಗೆ ಪರಿಶುದ್ಧವಾಗಿರ್ತದೋ, ಒಬ್ಬ ಮೋಕ್ಷಯೋಗ್ಯ ಜೀವಿಯ ಸ್ವರೂಪವು ಕೂಡ ನಿರ್ದುಷ್ಟವಾದ ಸ್ವರೂಪ. ಅದು ಯಾವುದೋ ಕರ್ಮದ ಪಾಶದಿಂದ ಸಿಕ್ಕಿ ಹಾಕ್ಕೊಂಡು ಇಂಥ ಜನ್ಮವನ್ನು ಅಂಥ ಸಾಧಕ ಪಡ್ಕೊಂಡಿರ್ತಾನೆ. ಆದರೆ ಅಂತರಂಗದಲ್ಲಿ ನೋಡಿದರೆ ಅಂತತಃ ಗತ್ವ ಅಂತ ಹೇಳ್ತಾರೆ ಶಾಸ್ತ್ರ. ಒಳಗಿಳಿದು ನೋಡಿದಾಗ ಅವನ ಅಂತರಂಗ ಬಹಳ ಪರಿಶುದ್ಧವಾದದ್ದು. ಹಂಸ ಹೇಗೆ ಪರಿಶುಭ್ರವಾಗಿರುತ್ತಲ್ಲ ಶ್ವೇತವರ್ಣದಿಂದ, ಅಂಥ ಹಂಸದಂತೆ ಆ ಸಾಧಕನ ವ್ಯಕ್ತಿತ್ವ. ಅದಕ್ಕೋಸ್ಕರ ಉಸಿರು ಹೊಡೆಯದಾಂಗೆ ಯಾವುದು ಹಂಸೋಹಂಭಾವ. ನನಗೆ ದೇವತಾನುಗ್ರಹ ಆಗಿದೆ, ನನ್ನ ಸ್ವರೂಪ ಇಂಥದ್ದಿದೆ, ನಾನು ಒಳಗೆ ಹೀಗಿದ್ದೇನೆ ಅಂತ ನಿಜವಾದ ಸಾಧಕ ಹೇಳ್ಕೊಳ್ಳೋದೇ ಇಲ್ಲ. ನೋಡ್ರಿ, ಎಷ್ಟೋ ಜನ ಹಿರಿಯರ ಜ್ಞಾನಿಗಳ ಜೀವನ ಚರಿತ್ರೆಯಲ್ಲಿ ನಾವು ಅನುಸಂಧಾನ ಮಾಡ್ತಾ ಹೋದಾಗ ಅವರು ತಮ್ಮ ಸ್ವರೂಪವನ್ನು ಎಲ್ಲಿಯೂ ಕೂಡ ಅಭಿವ್ಯಕ್ತಿ ಮಾಡೋದಿಲ್ಲ. ಎಲ್ಲಿಯೂ ಕೂಡ ತಾವಾಗಿ ನಾನು ಈ ಅಂಶದವನು ಅಂತ ನೇರಾನೇರ ಹೇಳ್ಕೊಳ್ಳೋದಂತ ಕ್ರಮವೇ ಇಲ್ಲ. ಅಥವಾ ಅವ್ರು ಯಾರತ್ರ ಆದರೂ ತಮ್ಮ ಅಂತರಂಗದ ಭಕ್ತರಲ್ಲಿ ಹೇಳ್ಕೊಂಡಿದ್ದರೆ ಅವರು ಆ ವಿಷಯವನ್ನು ಇವರಿದ್ದಾಗ, ಅಂದರೆ ತಮ್ಮ ಗುರುಗಳಿದ್ದಾಗ, ನಮ್ಮ ಗುರುಗಳು ಇಂಥ ಸ್ವರೂಪದವರು ಇಂಥ ಯೋಗ್ಯತೆಯವರು ಅಂತ ಆ ವಿಷಯವನ್ನು ಹೊರಗೆ ಹೆಡಗಿದ್ರೆ ಆ ಸಾಧಕ ಜೀವಿ ಅಲ್ಲಿಂದ ಸ್ವಲ್ಪೇ ದಿನಗಳಲ್ಲಿ ತಾನು ದೇಹತ್ಯಾಗ ಮಾಡಬೇಕಾಗತ್ತೆ. ತನ್ನ ಅವತಾರ ಸಮಾಪ್ತಿ ಮಾಡಿ ತನ್ನ ಮೂಲ ಸ್ಥಳಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ನಿಜವಾದ ಸಾಧಕನಾದವನು ಹಂಸೋಹಂಭಾವದ ಉಸಿರು ಒಡೆಯದ ಹಾಗೆ ತನ್ನ ಸ್ವರೂಪ ಎಂಥದ್ದು ಅಂತ ಪಕ್ಕದವರಿಗೆ ನೇರವಾಗಿ ತಾನು ಬಿಚ್ಚಿ ತೋರಿಸೋದೇ ಇಲ್ಲ. ತನ್ನ ಯೋಗ್ಯತೆಗನುಗುಣವಾಗಿ ಭಗವಂತ ಕಟ್ಟಿಕೊಟ್ಟ ಕೊಡುವ ಶಿಷ್ಯ ಅಂತ ಯಾರಿರ್ತಾನಲ್ಲ ಅವನಿಗೆ ಮಾತ್ರ ತನ್ನ ಸ್ವರೂಪ ಎಂಥದ್ದು ಅಂತ ತಾನು ತೋರಿಸ್ಕೊಡ್ತಾನೆ. ಆಮೇಲೆ ಗುರುವಿನ ಕಾಲದ ನಂತರ ಶಿಷ್ಯ ಆ ಸ್ವರೂಪವನ್ನು ತನ್ನ ಶಿಷ್ಯರಿಗೆ ಅಭಿವ್ಯಕ್ತಿ ಮಾಡ್ತಾನೆ. ನಮ್ಮ ಗುರುಗಳು ಸಾಮಾನ್ಯ ಅಲ್ಲ, ಅವರು ತಾವಿದ್ದಾಗ ಇಂಥ ಸ್ವರೂಪದವರು ಅಂತ ಹೇಳ್ತಾ ಇದ್ದರು ಅಂತ ಆ ಶಿಷ್ಯ ಹೇಳ್ತಾನೆ. ಹಾಗಾಗಿ ಹಂಸೋಹಂಭಾವದ ಉಸಿರು ಒಡೆಯದ ಹಾಗೆ ತಮ್ಮ ಸ್ವರೂಪದ ಅಭಿವ್ಯಕ್ತಿ ಮಾಡದೇನೆ ಅಂತರಂಗದೊಳಗೆ ಸಾಧನೆ ಮಾಡಿಕೊಂಡು ಸುಜ್ಞಾನಿ ಜಗದೊಳಗೆ ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ ದಾಸರು ಹೇಳೋ ಕಾಲಕ್ಕೆ. ನುಡಿಯಲ್ಲಿ ಹೇಳ್ತಾರೆ, ಎಲ್ಲ ದೋರ್ವದು ಮರೆತು ಎಲ್ಲದರ ಒಳಗೆ ಇಹುದನ್ನು ಅರಿತು ಎಲ್ಲರೊಳಗೆಲ್ಲ ತಾನಾಗಬೇಕು. ಎಲ್ಲ ತೋರ್ವದು ಮರೆತು ಅಂತಂದರೆ ಕಣ್ಣಿಗೆ ಕಾಣತಕ್ಕಂತಹ ಪ್ರಪಂಚ ಇದೆ, ಆದರೆ ಈ ಪ್ರಪಂಚವೇ ನನ್ನ ಸಾಧನೆಯ ಕೊನೆಯ ಹಂತ ಅಂತ ಅಂದ್ಕೊಂಡು ಅದರಲ್ಲಿ ಮೈಮೆರಿಬೇಡಿ ಅಂತ ಹೇಳ್ತಾರೆ ದಾಸರು. ಯಾಕೆಂದರೆ ಇವೆಲ್ಲ ತೋರ್ತಕ್ಕಂಥ ಪದಾರ್ಥಗಳು ಏನೇ ಇದ್ದರೂ ಕೂಡ ನಮ್ಮ ದೇಹದಲ್ಲಿ ಶಕ್ತಿ ಇರೋಷ್ಟು ಕಾಲ ನಮ್ಮ ಭೋಗಕ್ಕೆ ಸಿಗ್ತಾವೆ, ಲಭ್ಯ ಆಗ್ತವೆ. ಆದರೆ ದೇಹ ನಿಧಾನಕ್ಕೆ ಜೀರ್ಣ ಆಗ್ತಾ ಹೋದ ಹಾಗೆ
ಸಣ್ಣ ವಯಸ್ಸಲ್ಲಿ ತಾನು ಏನನ್ನ ಇಷ್ಟಪಟ್ಟು ಬಯಸಿ ಅದನ್ನು ಆಹಾರ ಪದಾರ್ಥ ಸ್ವೀಕಾರ ಮಾಡ್ತಿದ್ನೋ ವೃದ್ಧಾಪ್ಯದಲ್ಲಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇರೋ ವಸ್ತುಗಳನ್ನೆಲ್ಲ ನಂಬಿ ನೆಚ್ಚದಿರೇಲೋ ನರಲೋಕಾನಂದವೆಂಬೋ ಅಂಬಲಿ ಪರಮಾನ್ನ ಹಂಬಲಿ ಸೂತಲಿರು ಹರಿಲೋಕಾನಂದವೆಂಬೋ ಪೀಯೂಷ ಪಾನ. ದಾಸರು ಹೇಳ್ತಾರೆ, ಈ ಭೂಲೋಕದ ಸುಖ ಅನ್ನೋದು ಒಳ್ಳೆ ಯಾವುದೋ ಗಂಜಿದು ಅಂಬಲಿ ತಿಂತಾರಲ್ಲ ಅಷ್ಟೇ ಸರಳವಾದ ಪದಾರ್ಥ ಇದ್ದಾಗೆ ಇದನ್ನು ನಂಬಿ ನೆಚ್ಚದಿರೋ, ನಂಬಿ ಕೆಡ್ಲಿಕ್ಕೆ ಹೋಗಬೇಡ. ಮತ್ತು ಯಾವುದನ್ನು ನಂಬಬೇಕು, ಯಾವುದನ್ನು ಬೇಕು ಅಂತ ಬಯಸಬೇಕು ಅಂದರೆ ಹರಿಲೋಕಾನಂದವೆಂಬ ಪೀಯೂಷ ಪಾನ, ಭಗವಂತನ ಸಾನ್ನಿಧ್ಯ ಅನ್ನೋದಿದೆಯಲ್ಲ ಅದು ಅಮೃತ ಇದ್ದ ಹಾಗೆ ಅಂತ. ಅದನ್ನು ಕುಡಿದಷ್ಟು ತೃಪ್ತಿ ಆಗ್ತಾ ಇರುತ್ತೆ ನಮಗೆ, ಅದೇ ಪರಮ ತೃಪ್ತಿಯನ್ನು ತಂದುಕೊಡುತ್ತೆ. ಹಾಗಾಗಿ ಇದರಲ್ಲಿ ತೃಪ್ತಿಯನ್ನು ಕಾಣಲಿಕ್ಕೆ ಹೋಗಬೇಡ, ಇಂಥ ಭವಲೋಕದ ಸುಖಗಳನ್ನು ನೆಂಚ್ಕೊಳ್ಳಿಕ್ಕೆ ಹೋಗಬೇಡ. ಅದನ್ನು ಬಿಟ್ಟು ಭಗವದ್ ಅನುಗ್ರಹ, ಭಗವತ್ ಸಾನ್ನಿಧ್ಯ ಅನ್ನುವ ಅಮೃತಪಾನಕ್ಕಾಗಿ ನೀನು ತೊಡಗು ಅಂತ ಹರಿದಾಸರ ಸಂದೇಶ. ಅದಕ್ಕೋಸ್ಕರ ಹೇಳ್ತಾರೆ, ಎಲ್ಲ ತೋರುವುದು ಮರೆತು, ಕಣ್ಣಿಗೆ ಕಾಣತಕ್ಕಂಥದ್ದನ್ನು ಮರೆತು ಅಂತಂದರೆ ಅದನ್ನು ಶಾಶ್ವತ ಅಂತ ತಿಳಿಯದೆ ಅಶಾಶ್ವತ ಅಂತ ತಿಳಿದು ಎಲ್ಲರ ಒಳಗೆ ಇಹುದನು ಅರಿತು, ಎಲ್ಲರೊಳಗಿರತಕ್ಕಂಥವನು ಸರ್ವಶ್ರೇಷ್ಠನಾದ ಭಗವಂತ ಒಬ್ಬನೇ ಅಂಥ ಅಂತಃಶಕ್ತಿಯನ್ನು, ಪರತತ್ವವನ್ನು ಅರಿತು ಎಲ್ಲರೊಳಗೆಲ್ಲ ತಾನಾಗಬೇಕು, ಎಲ್ಲರೊಳಗೆಲ್ಲ ತಾನಾಗಬೇಕು ಅಂತಂದರೆ ಎಷ್ಟೋ ಜನ ಸಾಧಕರಿದ್ದಾರೆ. ನನಗೊಂದಿಷ್ಟು ಏನಾದರೂ ವಿಶೇಷವಾದ ಶಕ್ತಿಗಳು ಬಂತು ಅಂತಂದರೆ ನಾನು ಶ್ರೇಷ್ಠನಾದ ಭಗವದ್ಭಕ್ತ ಅಂತ ಅಹಂಕಾರದಿಂದ ಅಡ್ಡಾಡಬಾರ್ದಂತೆ. ಯಾಕೆ ಅಂತಂದರೆ ಅಹಂಕಾರ ಅನ್ನೋದು ಬಂತು ಅಂತಂದರೆ ಅಲ್ಲಿಂದ ಮತ್ತೆ ಎಷ್ಟೇ ಎತ್ತರಕ್ಕೆ ಹೋಗಿರಲಿ ಈ ಹಾವು ಏಣಿ ಆಟ ಇದ್ದ ಹಾಗೆ ಮೇಲೆ ಹೋದವನು ಮತ್ತೆ ಹಾವಿನ ಕೈಯನ್ನು ಕಚ್ಕೊಂಡು ಅದ್ರ ಬಾಲಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಹಾಗೆ ಸಾಧಕನಾದ ವ್ಯಕ್ತಿ, ಸಾಧನೆಗೆ ತೊಡಗುವ ವ್ಯಕ್ತಿಗೆ ಏನಾದರೂ ಒಂದಿಷ್ಟು ಶಕ್ತಿ ಬಂತು ಅಂತಂದರೆ ನಾನು ಶ್ರೇಷ್ಠ ಅಂತ ಅವನು ಅಂದ್ಕೊಂಡ ಅಂತಂದರೆ ಮತ್ತೆ ಕೆಳಗೆ ಬಿದ್ದುಬಿಡ್ತಾನೆ, ಅಧಪ್ಪತನಕ್ಕೆ ಹೋಗಿಬಿಡ್ತಾನೆ. ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲರೊಳಗೆಲ್ಲ ತಾನಾಗಬೇಕು. ಎಲ್ಲ ಸಾಧಕರ ಜೊತೆಗೆ ನಾನೂ ಒಬ್ಬ ಸಾಮಾನ್ಯ ಸಾಧಕ, ಈ ಸಾಧಕರ ಪಂಕ್ತಿಯಲ್ಲಿ ನಾನು ಏರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವ ಭಾವ ಇರಬೇಕಂತ ನಿಜವಾದ ಜ್ಞಾನಿಗೆ. ಎಲ್ಲರೊಳು ತಾನಾಗಿ, ಎಲ್ಲ ತನ್ನೊಳಗಾಗಿ, ಎಲ್ಲರೊಳು ತಾನಾಗಿ ಅಂದರೆ ತಾನೊಬ್ಬ ಸಾಮಾನ್ಯನಂತೆ ಇದ್ದು ಆಮೇಲೆ ಎಲ್ಲವೂ ನನ್ನೊಳಗಿದೆ ಅಂತ ಅವನು ಅಂದ್ಕೊಳ್ಬೇಕಂತೆ. ಎಲ್ಲವೂ ನನ್ನೊಳಗಿದೆ ಅಂತಂದ್ರೆ ಅರ್ಥ ಏನು ಅಂತಂದರೆ ಎಲ್ಲವನ್ನ ಇಟ್ಕೊಂಡವನು ಭಗವಂತ, ನನ್ನೊಳಗಿದ್ದು ಪ್ರೇರಣೆ ಮಾಡತಕ್ಕಂಥವನು ಕೂಡ ಇದೇ ಭಗವಂತ ಅನ್ನುವ ಅನುಸಂಧಾನ ಇರಬೇಕು ಅಂತ ಹೇಳ್ತಾರೆ. ಕನಕದಾಸರು ಹೇಳೋ ಕಾಲಕ್ಕೆ ಒಂದು ಕಡೆ ಹೇಳ್ತಾರೆ, ಕೀಲು ಜಡಿದ ಮರದ ಬೊಂಬೆ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗೋ ಜೀವ ನಿನ್ನದೇನೆಲೋ ಪ್ರಾಣಿ, ನಾನು ನೀನು ಎನ್ನದಿರೆಲೋ ಹೀನ ಮಾನವ. ಕೀಲು ಜಡಿದ ಮರದ ಬೊಂಬೆ ಅಂತ ಹೇಳ್ತಾರೆ. ಹೀಗೆ ಕೀಲಿ ಕೈ ಕೊಟ್ಟರೆ ಒಂದು ಗೊಂಬೆ ಹೆಂಗೆ ಆಟಾಡ್ತಾ ಹೋಗುತ್ತಲ್ಲ, ಒಬ್ಬ ವ್ಯಕ್ತಿಯು ಕೂಡ ಹಾಗೆ ಅಂತ ಒಳಗಿದ್ದವನು ಆ ಯಂತ್ರ ಓಡಿಸ್ತಕ್ಕಂತಹ ಭಗವಂತ ಅವನು ಕೀಲಿ ಕೈ ಕೊಟ್ಟ ಅಂದರೆ ಇಂಥ ಯಂತ್ರ ಚಲಿಸ್ಬೇಕು, ಇಲ್ಲಾಂದರೆ ಚಲಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಎಲ್ಲರೊಳು ತಾನಾಗಿ, ಎಲ್ಲ ತನ್ನೊಳಗಾಗಿ, ಎಲ್ಲ ತನ್ನೊಳಗಿದೆ ಅಂತಂದರೆ ಎಲ್ಲವನ್ನು ಸೃಷ್ಟಿ ಮಾಡಿದ ಭಗವಂತ ನನ್ನೊಳಗಿದ್ದಾನೆ, ಅವನಿದ್ದು ಅವನು ಪ್ರೇರಣೆ ಮಾಡಿದ್ದಕ್ಕೆ ನನಗೆ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನುವ ಅನುಸಂಧಾನ ಇಟ್ಕೊಂಡು ಬೆಲ್ಲ ಸವಿದ ಮೂಕನಂತ ಆಗಬೇಕು. ಅಂಥ ಭಗವಂತ ನನ್ನೊಳಗಿದ್ದಾನೆ ಅಂತಂದರೆ ಅದು ಅಂತರಂಗದಲ್ಲೇ ಆನಂದ ಅನುಭವಿಸ್ಬೇಕಂತೆ. ಹೇಳಬೇಕಾದದ್ದು ಯಾರ ಮುಂದೆ? ಜಗತ್ತಿನ ಮುಂದಲ್ಲ, ಸಾಧಕನಾದ ವ್ಯಕ್ತಿಯ ಹತ್ರ, ತನ್ನ ಅಂತರಂಗದ ಶಿಷ್ಯ, ಅಂತರಂಗದ ಸ್ನೇಹಿತ, ತನ್ನ ಆಪ್ತ ಅಂತ ಯಾರಿರ್ತಾನಲ್ಲ, ನಂಬುವವನು, ಆನಂದ ಅನುಭವಿಸೋನು, ಇನ್ನೂ ಸಾಧನೆಯ ಹಾದಿಗೆ ಪ್ರೇರಣೆ ಮಾಡತಕ್ಕಂಥವನು, ಅವನಿಗಿಂಥ ವಿಷಯ ಹೇಳಬೇಕು. ಅದನ್ನು ಬಿಟ್ಟರೆ ಇಂಥ ಆನಂದ ಅನುಭವಿಸಿದ ವ್ಯಕ್ತಿ ಬೆಲ್ಲ ಸವಿದ ಮೂಕನಂತ ಆಗಬೇಕು. ಬೆಲ್ಲವನ್ನು ಸವಿದರೆ ಅದು ಹೇಗಿರುತ್ತೆ ಅಂತಂದರೆ, ಇದರ ಸವಿ ಹೇಗಿದೆ ಹೇಳು ಅಂತಂದರೆ ಅವನು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನೀನು ತಿನ್ನೋಡು ಅಂತ ಒಂದು ಬೆಲ್ಲದ ಚೂರು ಕೊಡ್ತಾನೆ, ಆವಾಗ ಅವನಿಗೂ ಅದರ ಸವಿಯ ಅನುಭವ ಆಗಬೇಕು. ಹಾಗಾಗಿ ಬೆಲ್ಲ ಸವಿದು ಹೇಗೆ ಅದರ ಆನಂದವನ್ನು ಚಪ್ಪರಿಸಿ ಮೆಲುಕು ಹಾಕ್ತಾ ಇರ್ತಾರೋ ಹಾಗೆ ಸಾಧಕನಾದವನು ಕೂಡ ಅಂತರಂಗದೊಳಗೆ ಭಗವಂತನನ್ನು ಕಂಡು ಇಂಥ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನುಡಿ ನೋಡೋಣ. ಬಲ್ಲವತವನು ನೀಡಿ ಬಲ್ಲನೆ ತಾನಾಗಿ ಬಲ್ಲರಿಯೇನೆಂಬುದನು ಈಡ್ಯಾಡಬೇಕು.
ಬಲ್ಲರಿಯದೊಳಗಿದ್ದನೆಲ್ಲ ತಿಳ್ಕೊಳ್ಳಬೇಕು, ಸೊಲ್ಲಿಲ್ ಹೇಳುವ ಸೊಬಗ ಬೀರದೆ ಇರಬೇಕು, ಸುಮ್ಮನೆ ಇರಬೇಕು. ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ಬಲ್ಲವತ್ತವನು ನೀಡಿ, ಬಲ್ಲನೇ ತಾನಾಗಿ. ಬಲ್ಲವತ್ವ ಅಂತಂದರೆ ಜ್ಞಾನಿತ್ವ ಅಂತ ಅರ್ಥ. ಎಲ್ಲವನ್ನ ಅರಿಯುವ ಶಕ್ತಿ ಕೊಟ್ಟನಲ್ಲ ಭಗವಂತ, ಅದನ್ನು ಬಲ್ಲವ ಅಂದರೆ ಅರಿತವನು ಅಂತ ಅರ್ಥ. ಬಲ್ಲಿದ, ಬಲ್ಲವ ಅಂತೆಲ್ಲ ಈ ಶಬ್ದ ಬಳಸ್ತಾರೆ ಸಾಹಿತ್ಯದಲ್ಲಿ. ಅದನ್ನು ಕೊಟ್ಟು ಬಲ್ಲನೇ ತಾನಾಗಿ ಭಗವಂತ ಅಂಥ ಯೋಗ್ಯತೆ ಕೊಟ್ಟನಲ್ಲ. ಯಾಕೆಂದರೆ ಹುಟ್ಟಿದಾಗೆಲ್ಲ ನಾನು ಸಾಧಕ ಅಂತ ಸಾಧಕನಾದ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಸಣ್ಣ ವಯಸ್ಸಲ್ಲಿ ಸಾಮಾನ್ಯರಂತೆ ಬೆಳೀತಾ ಬರ್ತಾನೆ. ಆದರೆ ಯಾವುದೋ ಒಂದು ಜೀವನದ ಒಂದು ಹಂತಕ್ಕೆ ಎಲ್ಲಿಂದ ಜೀವನ ಪರಿಣಮಿಸ್ತೋ ಗೊತ್ತಿಲ್ಲ. ಯಾವುದೋ ಒಂದು ತಿರುವು ಅಂತ ಹೇಳ್ತೀವಲ್ಲ, ಆ ಪರಿಸ್ಥಿತಿ ಬಂದಾಗ ಹೇಗೋ ಇದ್ದ ವ್ಯಕ್ತಿ ಹೆಂಗೋ ಅಂತರ್ಮುಖಿಯಾಗಿ ಬದಲಾಗ್ತಾನೆ, ಯಾವುದೋ ಸಾಧನೆಯ ಹಾದಿಗೆ ಹತ್ತು ಬಿಡ್ತಾನೆ. ನಾವೇ ಹೇಳ್ತಿರ್ತೀವಲ್ಲ, ನಮ್ಮ ಪಕ್ಕದ ಮನೆಯಲ್ಲೇ ಇದ್ದ, ಸಣ್ಣವನಿದ್ದಾಗ ಏನೇನೂ ಇದ್ದಿಲ್ಲ, ಅವ್ರಿವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತಾ ಇದ್ದ. ಇವತ್ತು ನೋಡಿದ್ರೆ ದೊಡ್ಡ ಕೋಟ್ಯಧಿಪತಿಯಾಗಿ ಇಂತಿಂಥ ಅಂತಸ್ತಿನ ಬಂಗ್ಲೆನ ಕಟ್ಟಿದ್ದಾನೆ ಅಂತ ನಾವೇ ಜೊತೆಗಿದ್ದವ್ರು ಇವತ್ತಿಗೂ ನಮ್ಮ ಅನುಭವ ಹೇಳ್ತಾ ಇರ್ತೀವಿ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವುದೋ ಹಂತದಲ್ಲಿ ಏನೋ ಹಣ ಸಿಕ್ಕಿ ಎಲ್ಲೋ ಲೌಕಿಕವಾದ ಉನ್ನತವಾದ ಪರಿಸ್ಥಿತಿಗೆ ಅವನು ಹೋಗ್ತಾನೆ ಅಂತಂದರೆ, ಒಬ್ಬ ಜ್ಞಾನಿಯಾದವನು ಭಗವಂತನ ಅನುಗ್ರಹ ಆದರೆ ಅವನಿಂಥ ಸ್ಥಳದಲ್ಲಿ ಅವನು ತನ್ನ ಸಾಧನೆ ಮಾಡ್ಕೊಳ್ತಾ ಇರ್ಬೋದು. ಅದಕ್ಕೆ ಬಲ್ಲವತವನು ನೀಡಿ. ಬಲ್ಲವತ್ವ ಅಂತಂದರೆ ಜ್ಞಾನಿತ್ವ. ಆ ಜ್ಞಾನಿ ಆಗ್ತಕ್ಕಂತಹ ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ. ಕೊಟ್ಟಾಗ ಈ ಜೀವ ಬಲ್ಲನೇ ತಾನಾಗಿ ಅಂದರೆ ಜ್ಞಾನ ಸ್ವರೂಪ ಇವಂದು ಅಂತ ಗೊತ್ತಾಗುತ್ತೆ. ನಿರ್ದುಷ್ಟವಾದ ಭಗವಂತನ ಸ್ವರೂಪ ಹೆಂಗೆ ನಿರ್ದುಷ್ಟವೋ, ಅವನಿಗೆ ಪ್ರತಿಬಿಂಬನಾದ ಮುಕ್ತಿಯೋಗ್ಯ ಜೀವನ ಸ್ವರೂಪವು ಕೂಡ ಅಷ್ಟೇ ನಿರ್ದುಷ್ಟ ಅನ್ನೋದು ಅಂಥ ಸಾಧಕನಿಗೆ ಅರಿವಾಗತ್ತೆ. ಬಲ್ಲನೇ ತಾನಾಗಿ ಬಲ್ಲ ಅರಿಯನೆಂಬುದನ್ನು ಈಡಾಡಬೇಕು. ಒಂದೋ ಪೂರ್ತಿ ತಿಳ್ಕೊಂಡಿದ್ದೀನಿ ಅಂತ ಹೇಳಬೇಕು, ಇಲ್ಲ ಏನೂ ತಿಳಿದಿಲ್ಲ ಅಂತ ಹೇಳಬೇಕು. ಆದರೆ ಸಾಧಕನಾದವನು ಎಲ್ಲೂ ಕೂಡ ನನಗೇನೂ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಪ್ರಾಮಾಣಿಕವಾದ ಕಳಕಳಿಯಿಂದ ದೇವರ ತತ್ವವನ್ನು ಉಪದೇಶಿಸಿ ಅಂತ ಬರ್ತಕ್ಕಂತಹ ಭಕ್ತರಿಗೆ ತಾನು ಉಪದೇಶ ಮಾಡ್ತಾನೆ. ಹಾಗಾಗಿ ಏನೂ ಗೊತ್ತಿಲ್ಲ ಅಂತ ಅನ್ನೋ ಥರ ಇಲ್ಲ. ಎಲ್ಲ ಗೊತ್ತಿದೆ ಅವನಿಗೆ ಅಂತ ಹೇಳೋಣ ಅಂತಂದರೆ, ಆದರೆ ಅವನಲ್ಲಿ ಅಂಥ ಅನುಸಂಧಾನ ಚಿಂತನೆ ಇರುತ್ತೆ ಅಂದರೆ ಎಲ್ಲವನ್ನು ಗೊತ್ತಿರೋದು ಭಗವಂತನಿಗೆ ಮಾತ್ರ. ನಿಜವಾದ ಸರ್ವಜ್ಞ ಅವನೊಬ್ಬನು ಮಾತ್ರ ಅನ್ನುವ ಭಾವ ಆ ಶ್ರೇಷ್ಠನಾದ ವ್ಯಕ್ತಿಯಲ್ಲಿರುತ್ತೆ. ಅದಕ್ಕೋಸ್ಕರ ಅವನ ಪರಿಸ್ಥಿತಿ ಎಂಥದ್ದು ಅಂದರೆ ಬಲ್ಲ ಅರಿಯನು ಎಂಬುದನ್ನು ಈಡಾಡಬೇಕು. ನನಗೆ ಪೂರ್ಣ ಗೊತ್ತಿದೆ ಅಂತಲೂ ಇಲ್ಲ, ಗೊತ್ತಿಲ್ಲ ಅಂತಲೂ ಇಲ್ಲ. ಎಷ್ಟು ಬೇಕೋ ಯೋಗ್ಯತೆಗನುಗುಣವಾಗಿ ಸಾಧನೆಯನ್ನು ದೇವರು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಪೂರ್ಣ ತಿಳಿದಿದ್ದೇನೆ ತಿಳಿದಿಲ್ಲ ಅನ್ನುವ ಹಂತವನ್ನು ಸಾಧಕ ಬಿಟ್ಟಿರ್ತಾನಂತೆ. ಅದರ ಮಧ್ಯದ ಅವಸ್ಥೆಯಲ್ಲಿರ್ತಾನೆ. ತಿಳಿಯಬೇಕಾದದ್ದು ಬಹಳಷ್ಟೇ ಇದೆ, ತಿಳಿದಿದ್ದನ್ನು ಇನ್ನೊಬ್ಬರಿಗೆ ತಿಳಿಸದೇ ಬಿಡಬಾರದು. ಯಾಕೆ ಅಂತಂದರೆ ತಿಳಿದ ವಿದ್ಯೆಯನ್ನು ಬಂದಷ್ಟಾದರೂ ತಿಳಿಸ್ಬೇಕು ಅಂತ. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿಯನ್ನು ಬಿಟ್ಟಿರ್ತಾನಂತವನು. ಈಡಾಡಬೇಕು. ಬಲ್ಲ ಅರಿಯದೊಳಗಿದ್ದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂತ. ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರವನ್ನು ನೋಡಿ ನಾವೇನು ಹೇಳಲಿಕ್ಕೆ ಸಾಧ್ಯ? ಎದುರುಗಡೆ ಕಣ್ಣು ಹಾಯಿಸಿದಷ್ಟು ದೂರದಲ್ಲಿ ಬರೀ ಸಮುದ್ರವೇ ಇರುತ್ತೆ. ಅದಕ್ಕೋಸ್ಕರ ಅದು ದಡ ಇದೆ ಅಂತ ಒಬ್ಬ ವ್ಯಕ್ತಿ ಹೇಳೋದಿಲ್ಲಲ್ಲ, ಅಲ್ಲಿ ಹೇಳ್ತಾರೆ ಬಲ್ಲ ಅರಿಯದೊಳಗೆ ಇದ್ದನ್ನೆಲ್ಲ ತಿಳಿದುಕೊಳ್ಳಬೇಕು. ಇನ್ನು ತಿಳಿಬೇಕಾದದ್ದು ಬಹಳಷ್ಟಿದೆ ಅಂತ ಅಂದ್ಕೊಂಡು ಅಧ್ಯಯನಶೀಲನಾಗ್ತಾನೆ. ದೊಡ್ಡವರ ಹತ್ರ ಹೋಗ್ತಾನೆ. ಉಪಸತ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣರಸಾಯನ ಕಥಾ. ದೊಡ್ಡವರು ಜ್ಞಾನಿಗಳು, ಮಹಾತ್ಮರು, ಹರಿದಾಸರು, ಅಪರೋಕ್ಷ ಜ್ಞಾನಿಗಳು ಅವರು ಸತ್ಸಂಗವನ್ನು ಮಾಡಿ ಅವರಲ್ಲಿ ಭಗವಂತನ ತತ್ವಗಳನ್ನು ತಾನು ಶ್ರವಣ ಮಾಡ್ತಾನೆ. ಅದಕ್ಕೋಸ್ಕರ ತಿಳಿಯಬೇಕಾದದ್ದು ಇನ್ನೂ ಬಹಳಷ್ಟಿದೆ ಅಂತನ್ನೋ ಉದ್ದೇಶದಲ್ಲಿ ಅವರ ಉಪಸತ್ತಿಯನ್ನು ಮಾಡಿ ಜ್ಞಾನ ಪಡ್ಕೊಳ್ತಾನೆ. ಬೇಕು ಅಂತ ಬಂದವರಿಗೆ ತಾನು ಉಪದೇಶ ಮಾಡ್ತಾನೆ. ಉಪದೇಶ ಮಾಡೋದು ನಾನು ಇಷ್ಟು ತಿಳಿದಿದ್ದೀನಿ ಹೇಳಬೇಕು ಆ ಭಾವ ಅಲ್ಲ. ಇವರಿಗಿನ್ನೂ ರಸವತ್ತಾಗಿ ಈ ವ್ಯಕ್ತಿಯು ಕೂಡ ನನ್ನ ಜೊತೆನೇ ಇದೇ ಮಾರ್ಗಕ್ಕೆ ಹತ್ತಲಿ ಅನ್ನೋ ಭಾವದಲ್ಲಿ ಎಷ್ಟು ತಿಳಿಯಾಗಿ ಹೇಳ್ಬೋದು, ಎಷ್ಟು ರಸವತ್ತಾಗಿ ಹೇಳ್ಬೋದು, ಅಷ್ಟನ್ನೆಲ್ಲ ತಾನು ಕೂಡ ಹಾಕ್ಕೊಂಡು ಬಹಳ ಸ್ವಾರಸ್ಯಕರವಾಗಿ ಭಗವಂತನ ವಿಷಯವನ್ನು ಸಾಧಕನಾದವನು ತಿಳಿಸ್ತಾನಂತೆ. ಹಾಗಾಗಿ ದಾಸರು ಹೇಳ್ತಾರೆ, ತಿಳ್ಕೊಳ್ಳಬೇಕು. ಸೊಲ್ಲಿ ಹೇಳುವ ಸೊಬಗ ಬೀರದೇ ಇರಬೇಕು. ಬಾಯಿಂದ ಹೇಳಿಬಿಟ್ಟು ಇವನನ್ನು ಭಗವಂತನ ಬಗ್ಗೆ ತಿಳಿಸ್ಬಿಡ್ತೀನಿ ಅಂತ ಅನ್ನೋದು ಅದು ಪೂರ್ಣ ಹಾಸ್ಯಾಸ್ಪದ ಅಂತಾರೆ ದಾಸರು. ಯಾಕೆ ಅಂದರೆ ಅವನು ಯಾವುದಕ್ಕೆ ನಿಲುಕ್ತಾನೆ ಅಂತಲೇ ಗೊತ್ತಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಅಂತ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ. ಇವನನ್ನು ನಾವು
ಬಾಯಲ್ಲಿ ಹೇಳಿ ಭಗವಂತನ ಸ್ವರೂಪ ನಿರ್ಧಾರ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಪ್ರವಚನೇನ ಪ್ರಕೃಷ್ಟವಾದ ಮಾತುಗಳಿಂದ ಭಗವಂತನ ಅಳಿಲಿಕ್ಕಾಗೋದಿಲ್ಲ. ಅಥವಾ ನಮ್ಮ ಮೇಧಾಶಕ್ತಿ ಪ್ರಜ್ಞಾಶಕ್ತಿ ಅದರಿಂದ ದೇವರನ್ನು ಅಳಿತೀವಿ ಅಂತಂದರೆ ನಮೇಧಯ ತುಂಬ ಶ್ರವಣ ಮಾಡಿದ್ದಾನೆ, ಸಚ್ಚಾಸ್ತ್ರಾದಿಗಳು ಶ್ರವಣ ಮಾಡಿರ್ಬೋದು, ಸಾಧನೆ ಮಾಡ್ಕೊಳ್ತಾ ಇರ್ಬೋದು. ಆದರೆ ಅವನ ಅನುಗ್ರಹ ಆಗಬೇಕಂದ್ರೆ ಅಷ್ಟೇ ಅಲ್ಲ, ಅವನಿಗೆ ಪ್ರೀತಿಯಾಗೋ ಥರ ಅನುಷ್ಠಾನ ಮಾಡಬೇಕು. ಅದಕ್ಕೋಸ್ಕರ ಯಮೇ ವೈಶವೃಣತೆ ತೇನ ಲಭ್ಯ, ಅವನಿಗೆ ಅನಿಸ್ಬೇಕಂತ ಇವನಿಗೆ ನಾನು ದರ್ಶನ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಯಾವಾಗ ಭಗವಂತನಿಗೆ ಅನಿಸುತ್ತಲ್ಲ, ಅದು ಸಾಧಕನ ಮುಖ್ಯವಾದ ಹಂತ, ಸಾಧನೆಯ ತುದಿಯ ಹಂತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸೊಲ್ಲಿಲ್ಲಿ ಹೇಳುವ ಸೊಬಗ, ಬಾಯಿಂದೇ ಹೇಳಿಬಿಡ್ತೀನಿ ಅಂತ ಅವನ ಬಗ್ಗೆ ಅಂದ್ಕೊಳ್ಬಾರ್ದಂತೆ. ನಾನು ಎಷ್ಟು ಹೇಳಿದ್ರು ಮನವಚನ ಕತಿ ದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಅಂತಾರೆ ದಾಸರು. ಅವನು ಮನಕ್ಕೆ ಸಿಲುಕೋದಿಲ್ಲ, ಮನಸ್ಸಲ್ಲಿ ಧ್ಯಾನಕ್ಕೆ ಬರೋದಿಲ್ಲ. ಭಗವಂತ ಧ್ಯಾನ ಮಾಡ್ತೀವಿ ಅಂತಂದರೆ ಏನನ್ನು ನೆನಪು ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಳ್ತಿರ್ತೀವಲ್ಲ, ಅದೇ ಬಂದು ಕೂಡ್ತಾ ಇರುತ್ತೆ ಧ್ಯಾನ ಮಾಡೋ ವ್ಯಕ್ತಿಗೆ. ಏನು ಮಾತಾಡಬಾರ್ದು ಅಂತಿರ್ತೀವಲ್ಲ, ಮೊದಲು ಅಂಥ ಮಾತೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಭಗವಂತ ಮನವಚನಕ್ಕೆ ಅತಿ ದೂರ, ಅದರ ಭಕ್ತಿಯಿಂದ ನೆನೆಸುವವರಿಗೆ ಬಂದು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ದಾಸರು ಅದನ್ನು ಹೇಳ್ತಾರೆ, ಸೊಲ್ಲಿಲಿ ಹೇಳುವ ಸೊಬಗ ಬೀರದೇ ಇರಬೇಕು ಅಂತಂದರೆ ಹೇಳಿನೇ ತೀರ್ಮಾನ ಮಾಡ್ತೀನಿ ಅನ್ನೋದು ಬೇಡ. ಭಗವಂತನ ಬಗ್ಗೆ ಹೇಳ್ರಿ, ಆದರೆ ಹೇಳಿಯೇ ಭಗವಂತನ ಸ್ವರೂಪ ಇಂಥದ್ದು ಅಂತ ತಿಳಿಸ್ತೀನಿ ಅಂದರೆ ಆಗೋದಿಲ್ಲ. ಎಷ್ಟೋ ಚರಿತ್ರೆಗಳಲ್ಲಿ ಏನು ಮಾಡ್ತೀವಿ, ಗುರುಗಳು ಶಿಷ್ಯನ ತಲೆ ಮೇಲೆ ಕೈ ಇಟ್ಟರು, ಅಲ್ಲಿ ಕೈ ಇಟ್ಟಾಗ ಮಾತಿನ ಕೆಲಸವೇ ಇಲ್ಲ, ಪೂರ್ಣ ಮೌನ. ಆ ಮೌನದ ಗುರುಗಳ ಆ ಅನುಗ್ರಾಹಕ ಶಕ್ತಿಯ ಪ್ರವಾಹ ಶಿಷ್ಯ ತಲೆಯಲ್ಲಿ ತಗೊಳ್ತಾ ಇರ್ತಾನೆ, ಅಂತರಂಗದ ಆಳಕ್ಕದು ಇಳಿತಾನೆ ಇರುತ್ತೆ. ಹಾಗಾಗಿ ಮಾತು ಎಲ್ಲ ಕಡೆ ಕೆಲಸ ಮಾಡೋದಿಲ್ಲ, ಮೌನ ಎಷ್ಟಿರುತ್ತೋ ಅಷ್ಟಷ್ಟು ಆಳಕ್ಕೆ ವ್ಯಕ್ತಿ ತಾನು ಇಳಿದು ಅದರ ಗಭೀರತೆಯನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ದಾಸರು ಹೇಳ್ತಾ ಇದ್ದಾರೆ. ಕೊನೆ ನುಡಿಯಲ್ಲಿ ಹೇಳ್ತಾರೆ, ಸೋಹ್ಯ ಸೂತ್ರವ ತಿಳಿದು ಬಾಹ್ಯ ರಂಜನಿ ಮರೆದು ದೇಹ ವಿದೇಹದಲ್ಲಿ ಬಾಳಬೇಕು. ಮಹಿಗೆ ಮಹಿಪತಿಯಾಗಿ ಸ್ವಹಿತ ಸದ್ಗುರುವಾದ, ಮಹಿಗೆ ಮಹಿಪತಿಯಾಗಿ ಸ್ವಹಿತ ಸದ್ಗುರುವಾದ ಶ್ರೀಹರಿಗುರುತನುಂಡು, ಶ್ರೀಹರಿಗುರುತನುಂಡು ಸುಖದಲ್ಲಿ ಸುಖಿಸಬೇಕು, ಸುಮ್ಮನೆ ಇರಬೇಕು. ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ಹಂಸೋಹಂ ಭಾವದ ಉಸಿರೊಡಿಯದಾಂಗೆ ಸುಮ್ಮನೆ ಇರಬೇಕು. ಸುಜ್ಞಾನಿ ಜಗದೊಳು ಸುಮ್ಮನೆ ಇರಬೇಕು. ಸೋಹ್ಯ ಸೂತ್ರವ ತಿಳಿದು ಬಾಹ್ಯ ರಂಜನಿ ಮರೆದು, ಇಲ್ಲಿ ಹೇಳೋ ಕಾಲಕ್ಕೆ ಹಿಂದಿನ ನುಡಿಗಳೆಲ್ಲ ತೋರೋದೆಲ್ಲ ತನ್ನೊಳಗಿದೆ. ಯಾಕೆ ಅದರೊಳಗಿರ್ತಕ್ಕಂತಹ ಭಗವಂತ ತನ್ನೊಳಗಿದ್ದಾನೆ. ಕೊನೆ ನುಡಿಯಲ್ಲಿ ಹೇಳ್ತಾರೆ ಸೋಹ್ಯ, ಇಲ್ಲಿ ಹಂಸೋಹಂ ಅಂತ ಪ್ರಾರಂಭ ಮಾಡಿದರು. ಹಂಸ ಮಂತ್ರದ ಆ ಮೂಲ ಸ್ರೋತಸ್ಸನ್ನು ಇಟ್ಕೊಂಡು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ದಾಸರು. ಹಂಸ ಮಂತ್ರ ಹಂಸಃ ಸೋಹಂ ಸ್ವಾಹ ಅಂತ. ವಸ್ತುತಃ ಅದು ಬೇರೆ ಬೇರೆ ಮಂತ್ರಗಳು. ಆ ಮಂತ್ರಗಳನ್ನು ಒಟ್ಟು ಪೋಣಿಸಿ ಮುಖ್ಯ ಪ್ರಾಣ ದೇಹದೊಳಗಿದ್ದು ಜಪ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಮಾಲಾ ಮಂತ್ರ ಅಂತ ಕರೀತಾರೆ. ಬೇರೆ ಬೇರೆ ಮಂತ್ರಗಳನ್ನು, ಹೂವಿನ ಮಾಲೆ ಹೇಗೆ ಹೂಗಳನ್ನು ಮಾಲೆಯಲ್ಲಿ ಪೋಣಿಸ್ತೀವೋ ಬೇರೆ ಮಂತ್ರಗಳನ್ನು ಕೂಡ ಹಾಗೆ ಪೋಣಿಸ್ಬೇಕಂತ. ಅದಕ್ಕೋಸ್ಕರ ಅದನ್ನು ಹಂಸ ಮಂತ್ರ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ ಸೋಹ್ಯ ಸೂತ್ರವ ತಿಳಿದು, ಒಂದು ಮುಖ್ಯವಾದ ಸೂತ್ರ ಇದೆ. ಏನು ಅಂದರೆ ಸೋಹಂ ಅಂತಂದರೆ ಅಂತರ್ಗತನಾದ ಭಗವಂತ ಅಂತ ಯಾರಿದ್ದಾನಲ್ಲ ಅವನಿಗೆ ಹಂಸ ಅಂತ ಹೆಸರು. ಅವನೇ ಇಲ್ಲಿ ಒಳಗಿದ್ದು ಸಾಧನೆ ಮಾಡಿಸ್ತಾ ಇದ್ದಾನೆ ಅಂತ. ಈ ಅಹಂ ಅಂತಂದರೆ ನಾನು ಅಂತರ್ಥ. ಇದು ಭಗವಂತನಲ್ಲಿ ಹೆಂಗೆ ಕೂಡುತ್ತೆ ಅಂತಂದರೆ ಅದ್ರ ಬಗ್ಗೆ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಅಂತರ್ಯಾಮಿಣ ಮೀಶೇಷಂ ಅಪೇಕ್ಷ ಅಹಂ ತ್ವಮಿತ್ಯಪಿ ಇಮೇ ಶಬ್ದ ಪ್ರಯುಜ್ಯಂತೆ ಸತಿಭೇದೇಪಿ ವಸ್ತುಷು ಅಂತ. ಅಹಂ ಇತ್ಯಾದಿ ಶಬ್ದಗಳೆಲ್ಲ ಅಂತರ್ಯಾಮಿ ಅಂತ ವಿವಕ್ಷೆ ಇಟ್ಕೊಂಡು ಪ್ರಯೋಗ ಮಾಡಬಹುದು ಅಂತ ಹೇಳ್ತಾರೆ ಆಚಾರ್ಯರು. ಬೇರೆ ಬೇರೆ ಪುರಾಣಗಳ ನಿರ್ವಚನಗಳನ್ನು ಇಟ್ಟುಕೊಂಡು ಆರ್ಷ ಪ್ರಯೋಗಗಳನ್ನು ತಾವು ತಿಳ್ಕೊಂಡು ಆಚಾರ್ಯರು ಹೇಳ್ತಾರೆ, ಅಂತರ್ಯಾಮಿಣಂ ಈಶೇಷಂ ಅಪೇಕ್ಷ, ಭಗವಂತನಾದ ಸರ್ವೋತ್ತಮನಾದ ನಾರಾಯಣನನ್ನು ಆಧಾರವಾಗಿಟ್ಟುಕೊಂಡು ಅಹಂ ಮುಂತಾದ ಶಬ್ದಗಳೇನಿದ್ದಾವೆ ಇಂಥ ಶಬ್ದಗಳನ್ನು ಭೇದ ಇದ್ದಾಗಲೂ ಕೂಡ, ಅಹಂ ಅಂತಂದರೆ ಜೀವ ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥ,
ಆದರೆ ಅಹಂ ಅಂದರೆ ಜೀವನಿಗಿಂತ ಸಂಪೂರ್ಣ ಭಿನ್ನನಾದ ವಿಲಕ್ಷಣನಾದ ಭಗವಂತನನ್ನು ಕೂಡ ಅಹಂ ಅಂತ ಕರೀತಾರೆ. ಅಹೇಯತ್ವಾತ್, ಅಹೇಯ ಅಂತಂದರೆ ನಿರ್ದುಷ್ಟವಾದ ಗುಣಗಳಿರ್ತಕ್ಕಂಥವನು ಅಂತ ಅರ್ಥ. ಹಾಗಾಗಿ ಹೇಯವಾದ ಪದಾರ್ಥಗಳ ಸ್ಪರ್ಶವೂ ಭಗವಂತನಿಗಿಲ್ಲ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್, ಆತ ಸ್ವೀಕಾರ ಮಾಡದೆ ಶುಭ ಸಾರರಸ ಅಂಥೇಳಿ. ಹಾಗಾಗಿ ಅಂಥ ಅಹಂ ಅನ್ನುವ ಹೆಸರಿರತಕ್ಕಂಥ ಪರಮಾತ್ಮ ಸಹ ಅಹಂ, ಅವನೇ ನನ್ನ ಅಂತರ್ಯಾಮಿಯಾಗಿ ಒಳಗಿದ್ದಾನೆ ಅನ್ನುವ ಸೂತ್ರವನ್ನು ತಿಳಿದು ಬಾಹ್ಯ ರಂಜನಿ ಮರೆದು ಹೊರಗೆ ತೋರ್ತಕ್ಕಂತಹ ಪ್ರಲೋಭನೆಗಳನ್ನೆಲ್ಲ ಮರೆತು ದೇಹ ವಿದೇಹದಲ್ಲಿ ಬಾಳಬೇಕು. ಈ ಕೊಟ್ಟಿರ್ತಕ್ಕಂತಹ ಸಾಧನಾ ದೇಹ ಅಂದರೆ ಸ್ಥೂಲ ದೇಹ ಅಂತೇನಿದೆ, ಈ ದೇಹದಲ್ಲಿದ್ದು ಸಾಧನೆ ಮಾಡಿಕೊಳ್ಬೇಕು. ಈ ದೇಹದಲ್ಲಿದ್ದು ಸಾಧನೆ ಮಾಡ್ಕೊಳ್ತೀನಿ ಅಂದರೆ ಇದೇ ನನ್ನ ಶ್ರೇಷ್ಠವಾದ ಸಾಧನೆಯ ಮಜಲ ಅಂತ ಅಂದ್ಕೊಂಡ್ರೆ ಅದಲ್ಲ ಅಂತ ಹೇಳ್ತಾರೆ ದಾಸರು. ವಿದೇಹದಲ್ಲಿ, ವಿದೇಹ ಅಂದರೆ ವಿಶಿಷ್ಟವಾದ ದೇಹ ಅಂತ ಅರ್ಥ. ವಿಶಿಷ್ಟವಾದ ದೇಹ ಅಂದರೆ ಯಾವುದು? ಸ್ವರೂಪ ದೇಹ. ಅಂಥ ಸ್ವರೂಪ ದೇಹದಲ್ಲಿ ಭಗವದಪ್ತಿ ಅಭಿವ್ಯಕ್ತಿ ಪ್ರಯತ್ನ ಮಾಡಬೇಕು. ಈ ದೇಹದಲ್ಲಿದ್ದು ಸಾಧನೆ ಮಾಡಿಕೊಳ್ಳೋದು ಸ್ವರೂಪ ದೇಹದ ಅನಾವರಣಕ್ಕೆ, ಸ್ವರೂಪ ದೇಹದಲ್ಲಿರ್ತಕ್ಕಂಥ ಭಗವಂತನ ಅಭಿವ್ಯಕ್ತಿಗೆ, ಸ್ವರೂಪದ ಆನಂದದ ಆವಿರ್ಭಾವಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ದಾಸರು. ದೇಹ ವಿದೇಹದಲ್ಲಿ, ವಿಶಿಷ್ಟವಾದ ದೇಹದಲ್ಲಿ ಬಾಳಲಿಕ್ಕೆ ಈ ದೇಹದಲ್ಲಿದ್ದು ಸಾಧನೆ ಮಾಡಬೇಕು. ಮಹಿಗೆ ಮಹಿಪತಿಯಾಗಿ ಸ್ವಹಿತ ಸದ್ಗುರುವಾದ ಶ್ರೀಹರಿ ಗುರುತನು ಉಂಡು ಸುಖದಲ್ಲಿ ಸುಖಿಸಬೇಕು. ಭೂಮಿಗೆ ಭೂಪತಿಯಾದವನು ಪರಮಾತ್ಮ. ಇಂಥ ಭೂಮಿಯ ಒಳಗಿದ್ದು ಕೂಡ ಭೂಮಿಗೆ ಶಕ್ತಿಯನ್ನು ಕೊಟ್ಟವನು. ಇದೇ ಭೂಮಿ ಕಾಲಕ್ರಮದಲ್ಲಿ ಕಳಚಿದಾಗ ಅಥವಾ ದುಷ್ಟಶಕ್ತಿಗಳ ಆಕ್ರಮಣ ಆದಾಗ ಕಕ್ಷೆಯಿಂದ ಕೆಳಬಿದ್ದಾಗ ಮತ್ತೆ ಬಂದು ಭೂಧರನಾಗಿ ಉದ್ಧಾರ ಮಾಡಿರ್ತಕ್ಕಂಥವನು ಮಹಿಪತಿಯಾದ ಭೂವರಾಹ, ಭೂಪತಿಯಾಗಿರ್ತಕ್ಕಂಥ ಪರಮಾತ್ಮ. ಹಾಗಾಗಿ ಅಂಥ ಪರಮಾತ್ಮನೇ ಸ್ವಹಿತ ಸದ್ಗುರುವಾದ, ಹಿತವನ್ನು ಬಯಸ್ತಕ್ಕಂತಹ, ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಈ ಜೀವನಿಗೆ ಉಪಕಾರ ಸ್ಮರಣೆ ಇದೆ, ಇವನನ್ನು ಉದ್ಧಾರ ಮಾಡಬೇಕು ಅಂತ ನಿರ್ವ್ಯಾಜವಾದ ಅಂತಃಕರಣದಿಂದ ಅನುಗ್ರಹ ಮಾಡುವನು ಭಗವಂತ ಮಾತ್ರ. ದಾಸರು ಅದನ್ನು ಹೇಳ್ತಾರೆ, ಸ್ವಹಿತ, ಜನ್ಮ ಜನ್ಮಾಂತರಕ್ಕೂ ನನ್ನ ಹಿತವನ್ನು ಬಯಸ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತಂದರೆ ಆತ್ಮಸಖನಾದ ಭಗವಂತ ಮಾತ್ರ. ಅದಕ್ಕೋಸ್ಕರ ಅವನೇ ಗುರುಸ್ವರೂಪನಾಗಿರ್ತಕ್ಕಂಥವನು. ವೇದವ್ಯಾಸ ರೂಪದಿಂದ ಬಂದು ಸಚ್ಚಾಸ್ತ್ರ ಉಪದೇಶ ಮಾಡಿರ್ತಕ್ಕಂಥವನು ಭಗವಂತ. ಸ್ವಹಿತ ಸದ್ಗುರುವಾದ ಶ್ರೀಹರಿ ಗುರುತನು ಉಂಡು ಸುಖದಲ್ಲಿ ಸುಖಿಸಬೇಕು. ಭಗವಂತ ಒಳಗಿದ್ದಾನೆ, ಅವನೇ ಇದ್ದು ಮಾಡಿಸ್ತಾ ಇದ್ದಾನೆ ಅನ್ನೋ ಗುರುತನ್ನು ಅರಿಬೇಕಂತೆ. ಈ ಅನುಭವ ಆಗುವವರೆಗೂ ಕೂಡ ನಾವು ಮಾಡ್ತೀವಿ. ಯಾವಾಗ ಭಗವಂತ ಇದ್ದು ಮಾಡಿಸ್ತಾ ಇದ್ದಾನೆ ಅಂತ ಬರುತ್ತಲ್ಲ, ನಾವು ಮಾಡಿದ್ವಿ ಅನ್ನೋ ಅಂಶ ತುಂಬ ಗೌಣ ಆಗಿಬಿಡುತ್ತೆ. ನಿಜವಾಗ್ಲೂ ಒಬ್ಬ ಸಾಧಕ ಹಂಗೆ ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ. ದೇವರು ಮಾಡಿಸ್ತಾನೆ ಅಂತ ದೇವ್ರ ಮೇಲೆ ತಾನು ಎಲ್ಲ ಕಾರ್ಯವನ್ನು ಹೇಳ್ತಾ ಇರ್ತಾನೆ, ದೇವ್ರ ಮೇಲೆ ಆ ಭಾರವನ್ನು ವಹಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಶ್ರೀಹರಿಯ ಗುರುತನು ಉಂಡು ಸುಖದಲ್ಲಿ ಸುಖಿಸಬೇಕು. ಸುಖದಲ್ಲಿ ಸುಖಿಸಬೇಕು ಅಂತಂದರೆ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಮತ್ತೆ ಆ ಜ್ಞಾನಿ ಏನಾದರೂ ಪುಣ್ಯಕರ್ಮಾಚರಣೆ ಮಾಡಿದ ಅಂತಂದರೆ ಮೋಕ್ಷದಲ್ಲಿರ್ತಕ್ಕಂತಹ ಆನಂದ ಏನಿರುತ್ತಲ್ಲ ಅವನ ಸ್ವರೂಪಕ್ಕೆ ಎಷ್ಟು, ಅದಕ್ಕಿಂತ ಹೆಚ್ಚು ಅಭಿವ್ಯಕ್ತ ಆಗಿ ಇನ್ನೂ ಆನಂದ ಪಡಿತಾನೆ ಅಂತ ಶಾಸ್ತ್ರದ ಮಾತು. ಹಾಗಾಗಿ ಸುಖದಲ್ಲಿ ಸುಖಿಸಬೇಕು. ಸುಖ ಸ್ವರೂಪವಾದ ಮೋಕ್ಷದಲ್ಲಿ, ನಿತ್ಯ ಆನಂದ ಸ್ವರೂಪವಾದ ಮೋಕ್ಷದಲ್ಲಿ ಇದ್ದು ಭಗವಂತನ ತಾನು ಕಾಣಬೇಕು ಅನ್ನುವ ಅಂಶವನ್ನು ಮಹಿಪತಿದಾಸರು ಬಹಳ ಮಾರ್ಮಿಕವಾಗಿ ಈ ಕೃತಿಯಲ್ಲಿ ತಾವು ನಿರೂಪಣೆ ಮಾಡ್ತಾರೆ. ಇವರ ಮಾತಿಗೆ ಅರ್ಥ ಮಾಡಬೇಕು ಅಂತಂದರೆ ಅದು ಅವರ ಅನುಗ್ರಹನೇ ಆಗಬೇಕು. ಸುಮ್ಮನೆ ಮೇಲ್ನೋಟದಲ್ಲಿ ಅರ್ಥ ಹೇಳ್ತೀವಿ ಅಂತಂದರೆ ಅದು ನಗೆಪಾಟಲಿಗೆ ಅಂತ ಈಡಾಗ್ಬಿಡ್ತೀವಿ. ಹಾಗಾಗಿ ಅಂಥ ಮಹಿಪತಿರಾಯರ ಕೃತಿಗಳು ನಿಜವಾಗ್ಲೂ ಸಾಧಕನಿಗೆ ಉದ್ಬೋಧಕವಾಗಿರ್ತಕ್ಕಂತಹ ಕೃತಿಗಳು. ಅಂಥ ದಾಸರಾಯರ ಕೃತಿಯ ಅನುಸಂಧಾನದ ಸೇವಾಕರ್ತೃಗಳು ಉಷಾರಾವ್ ಇವರಿಗೆ ಇವರ ಪರಿವಾರದವರಿಗೆ ಶ್ರೀ ದಾಸರ ದಯೆ ನಿರಂತರವಾಗಿರಲಿ ಅಂತ ಹೇಳ್ತಾ, ಮಹಿಪತಿದಾಸ ಗುರುವಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಮಹಿಪತಿ ನಾಮಕನಾದ ಭೂವರಾಹನಿಗೆ 2 ವಾಕ್ಕುಸುಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.